ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿಯರಿಗೆ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿಯಾದ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಯುಗಾದಿ ಹಬ್ಬಕ್ಕಿಂತ ಮುಂಚೆನೆ ಅಂತ ಅಂದ್ರೆ ಒಂದು ವಾರಕ್ಕೆ ಮುಂಚೆನೆ ಏನ್ ಮಾಡಿದ್ದಾರೆ, ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಸೊ 27ನೇ ಕಂತಿನ ಹಣ ಖಂಡಿತವಾಗ್ಲೂ ಕೂಡ ಬಿಡುಗಡೆ ಆಗಿದೆ. ಸೊ ಯಾಕೆಂತಂದ್ರೆ ನಾನು ನಿನ್ನೆ ಹಾಕಿರುವಂತಹ ಪೋಸ್ಟ್ ಗಳಿಗೆ ಕೆಲವೊಬ್ರು ಕಮೆಂಟ್ ಗಳನ್ನ ಮಾಡಿದ್ರು. ಸೊ ಅಲ್ಲಿ ನೋಡಿದೀನಿ. ಜೊತೆಗೆ ನಿನ್ನೆ ಸ್ವಲ್ಪ ಕೆಲಸ ಇದ್ದಿದ್ರಿಂದ ವಿಡಿಯೋ ಮಾಡಿ ತಿಳಿಸೋದಕ್ಕೆ ಆಗಲಿಲ್ಲ. ಸೊ ಬನ್ನಿ ಇವತ್ತು ನಿಮಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಕೊಡ್ತೀನಿ. ಸೊ ಯಾವ ಜಿಲ್ಲೆಗಳಿಗೆ ಇಲ್ಲಿ ಹಣ ಬಿಡುಗಡೆ ಆಗಿರುವಂತಹ ಚಾನ್ಸಸ್ ಇದೆ ಅಂತ. ಇದ್ರ ಜೊತೆಗೆ ಇವಾಗ ಇಂದಿರಾ ಕಿಟ್ ಬಗ್ಗೆ ಕೆಲವೊಬ್ರು ಕ್ವೆಶನ್ ಅನ್ನ ಕೇಳ್ತಾ ಇದ್ರಿ. ಸೊ ಈ ತಿಂಗಳು ಕೂಡ ಇಂದಿರಾ ಕಿಟ್ ಅನ್ನ ಕೊಡ್ಲಿಲ್ಲ ಅಂತ. ಸೊ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತೀನಿ, ಯಾವಾಗ ನಿಮಗೆ ಇಂದಿರಾ ಕಿಟ್ ವಿತರಣೆ ಆಗುತ್ತೆ ಅಂತ. ಅದ್ರ ಜೊತೆಗೆ ಗೌರ್ಮೆಂಟ್ ಕಡೆಯಿಂದ ಎರಡೆರಡು ಸೀರೆಗಳನ್ನ ಕೊಡ್ತಾರಂತೆ, ಇದು ನಿಜಾನಾ ಅಂತ ಕೇಳ್ತಾ ಇದ್ದೀರಾ. ಸೊ ನೋಡೋಣ, ರೇಷ್ಮೆ ಸೀರೆ ಕೊಡ್ತಾರಾ, ಸಿಲ್ಕ್ ಸೀರೆ ಕೊಡ್ತಾರಾ? ಸೊ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತೀನಿ. ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಇವತ್ತು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಲ್ರಿಗೂ ಕೂಡ ತಿಳಿದಿರೋ ಹಾಗೆ ಸರ್ಕಾರದ ಕಡೆಯಿಂದ 26ನೇ ಕಂತಿನವರೆಗೂ ಕೂಡ ಹಣವನ್ನ ಜಮಾ ಮಾಡಿದ್ರು. ಅನೇಕ ಫಲಾನುಭವಿಗಳು ಕೂಡ ದಿನೇ ಏನ್ ಮಾಡ್ತಾ ಇದ್ರು, ಹಣ ಜಮಾ ಆಯ್ತು ಅಂತ ಕಮೆಂಟ್ ಅನ್ನ ಮಾಡ್ತಾ ಇದ್ರು. ರಿಸೀವ್ ಮಾಡ್ಕೊಂಡವ್ರಿಗೆ ಏನಾಗ್ತಾ ಇತ್ತು, 27ನೇ ಕಂತಿನ ಹಣವನ್ನ ಈ ಯುಗಾದಿ ಹಬ್ಬಕ್ಕೆ ಕೊಡ್ತಾರಾ ಅಥವಾ ಇಲ್ವಾ ಅಂತ ಕ್ವೆಶನ್ ಮಾರ್ಕ್ ಆಗಿದ್ದಂತದ್ದು. ಜೊತೆಗೆ ಸರ್ಕಾರನೂ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಅನ್ನ ಕೊಟ್ಟಿರಲಿಲ್ಲ. ಯಾಕೆಂತಂದ್ರೆ ಬಜೆಟ್ ಮಂಡನೆ ಆಯ್ತು ಅಲ್ವಾ. ಸೊ ಬಜೆಟ್ ಮಂಡನೆ ಅದರ ಒಂದು ತಲೆಬಿಸಿಯಲ್ಲಿ ಇದ್ರು ಸರ್ಕಾರದವರು. ಸೊ ಹಾಗಾಗಿ ಗೃಹಲಕ್ಷ್ಮಿ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಯಾರು ಕೂಡ ಇಲ್ಲಿ ಮಾತಾಡ್ಲಿಲ್ಲ. ಬಟ್ ಏನಂತ ಅಂದ್ರೆ ಇಲ್ಲಿ ಹಣ ಯಾವಾಗಿಂದ ಬಿಡುಗಡೆ ಆಗೋದಕ್ಕೆ ಶುರುವಾಗಿದೆ ಅಂತ ನೀವು ಕೇಳೋದಾದ್ರೆ ಸೊ ಮೊನ್ನೆಯಿಂದ ಇಲ್ಲಿ ಹಣ ಬಿಡುಗಡೆ ಆಗೋದಕ್ಕೆ ಶುರು ಆಗಿರುವಂತದ್ದು. ಸೊ ಏನಂತ ಅಂದ್ರೆ ಸೋಮವಾರ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಏನ್ ಮಾಡಿದ್ದಾರೆ, ಹಣವನ್ನ ಸ್ವಲ್ಪ ಬಿಡುಗಡೆ ಮಾಡಿದ್ದಾರೆ. ಆ ನಂತರ ನಿನ್ನೆಯಿಂದ ಏನ್ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ ಆಗಿ ಖಾತೆಗಳಿಗೆ ಹಣ ಜಮಾವನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸೊ ಇವತ್ತು ಕೂಡ ನಿಮಗೆ ಹಣ ಜಮಾ ಆಗುತ್ತೆ ಅಂತ ಅಂದ್ರೆ ಇವಾಗ 27ನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗಿರುವಂತದ್ದು. ಸೊ ಈ ವಾರ ಪೂರ್ತಿ ಏನಾಗುತ್ತೆ, ಮೊದಲನೇ ಹಂತದಲ್ಲಿ ಹಣ ಬಿಡುಗಡೆ ಆಗುತ್ತೆ. ಸೊ ಟೋಟಲ್ ಆಗಿ ಇವಾಗ ಯುಗಾದಿ ಹಬ್ಬದ ಒಳಗಡೆ ಏನ್ ಮಾಡ್ತಾರೆ, 2 ಹಂತದಲ್ಲಿ ಹಣ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಸೊ ಏನಂತ ಅಂದ್ರೆ ಇಲ್ಲಿ ಯಾರಿಗೆ ತಡವಾಗಿ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಅಂದ್ರೆ ಮೈಸೂರು, ಹಾಸನ, ಆಲ್ಮೋಸ್ಟ್ ತುಮಕೂರವರೆಗೂ ಸ್ವಲ್ಪ ಫಾಸ್ಟ್ ಆಗಿ ಆಗ್ತಾ ಇದೆ. ಸದ್ಯಕ್ಕೆ ಕೇಳಬೇಕು ಅಂದ್ರೆ ಮಂಡ್ಯ, ಮೈಸೂರು, ಸೊ ಹಾಸನ ಈ ಕಡೆಯವ್ರಿಗೆ ಏನಾಗ್ತಾ ಇದೆ, ಸ್ವಲ್ಪ ಸ್ಲೋ ಆಗಿ ಹಣ ಬಿಡುಗಡೆ ಆಗ್ತಾ ಇದೆ ಲಾಸ್ಟ್ ಟೈಮ್ ಇಂದ ಅಂತಾನೆ ಹೇಳ್ಬೋದು. ಸೊ ಡೋಂಟ್ ವರಿ, ನಿಮ್ಗೂ ಹಣ ಜಮಾ ಆಗುತ್ತೆ. ಬಟ್ ಮೊದಲನೇ ಹಂತದಲ್ಲಿ, 2ನೇ ಹಂತದಲ್ಲಿ ಏನಾಗ್ತಾ ಇದೆ, ಅವ್ರಗಳ ಖಾತೆಗೆ ಹಣ ಜಮಾ ಆಗೋದು ತಡ ಆಗ್ತಾ ಇದೆ. ಸೊ 3ನೇ ಹಂತದಲ್ಲಿ ಕನ್ಫರ್ಮ್ ಆಗಿ ನಿಮ್ ಖಾತೆಗಳಿಗೆ ಹಣ ಬಂದು ಜಮಾ ಆಗೋದಂತೂ ಗ್ಯಾರಂಟಿ. ಸೊ ಇವಾಗ ಸದ್ಯಕ್ಕೆ ಬಿಡುಗಡೆ ಆಗಿರೋ ಒಂದು ಜಿಲ್ಲೆಗಳು ಯಾವ್ಯಾವು ಅಂತ ಅಂದ್ರೆ ಗದಗ, ಬಳ್ಳಾರಿ, ಸೊ ಈ ಕಡೆ ಬೆಂಗಳೂರು, ಈ ಕಡೆ ಕೆಲವೊಂದು ಜಿಲ್ಲೆಗಳಿಗೆ ಏನಾಗಿದೆ ಹಣ ಜಮಾ ಆಗಿರುವಂತಹ ಸಾಧ್ಯತೆ ಇದೆ. ಸೊ ನೀವು ಮಿಸ್ ಮಾಡದೆ ನಿಮ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಒಂದೇ ಸಲ ಬರೋದಿಲ್ಲ. ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದೃಷ್ಟ ನಿಮ್ಗೆ ಕೂಡ ಇವಾಗ ಮೊದಲನೇ ಹಂತದಲ್ಲಿ ಜಮಾ ಮಾಡಿದ್ದಾರೆ. ಸೊ ಬಂದಿರ್ಬೋದು. ಇನ್ನು ವೀಕ್ ಪೂರ್ತಿ ಹಣ ಜಮಾ ಆಗ್ತಾನೆ ಇರುತ್ತೆ. ಸೊ ಯಾವಾಗ ಬೇಕಿದ್ರು ನೀವು ಹಣವನ್ನ ರಿಸೀವ್ ಮಾಡ್ಕೋಬಹುದು. ಸೊ ಹಾಗಾಗಿ ಒಟ್ಟಿನಲ್ಲಿ ಯುಗಾದಿ ಹಬ್ಬಕ್ಕೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟರು ಸರ್ಕಾರ ಅಂತಾನೆ ಹೇಳ್ಬೋದು. ಕೆಲವೊಬ್ರು ಕೇಳ್ತಿರೋ ಕ್ವಶನ್ ಏನಂತ ಅಂದ್ರೆ ಸರ್ಕಾರ 2 ಸೀರೆ ಕೊಡುತ್ತಂತೆ ವರ್ಷಕ್ಕೆ, ಇದು ನಿಜಾನ ಅಂತ ಕೇಳ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಅಫಿಷಿಯಲ್ ಆಗಿ ಸರ್ಕಾರದವ್ರು ಎಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ. ಬಟ್ ಚರ್ಚೆ ಆಗ್ತಾ ಇದೆ ಅನ್ನೋ ಒಂದು ನ್ಯೂಸ್ ಹರಿದಾಡ್ತಾ ಇರುವಂತದ್ದು ಅಷ್ಟೇನೆ. ಸೊ ಇದಕ್ಕೆ ಬೇರೆಯವರು ವಿಪಕ್ಷ ನಾಯಕರು ಏನ್ ಮಾಡ್ತಾ ಇದ್ದಾರೆ, ಸೊ ಇವಾಗ ಹೆಣ್ಮಕ್ಳಿಗೆ 2,000 ಕೊಡೋ ದುಡ್ಡನ್ನೇ ನೆಟ್ಟು ಕೊಡ್ತಾ ಇಲ್ಲ. ಇವಾಗ ಸೀರೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರದವರು. ಸೊ ಸೀರೆ ಏನೋ ಕೊಡ್ತಾರೆ, ಬ್ಲೌಸ್ ಹೊಲ್ಸ್ಕೊಳ್ಳೋದಕ್ಕೆ ದುಡ್ಡು ಯಾರು ಕೊಡ್ತಾರೆ, ಸೊ ಅದನ್ನು ಸರ್ಕಾರನೇ ಕೊಟ್ಬಿಡ್ಲಿ ಬಿಡಿ. ಸೊ ಇದ್ರ ಜೊತೆಗೆ ಇನ್ನರ್ ವೇರ್ಸ್ ಕೊಟ್ಬಿಟ್ರೆ ಅತ್ಲಾಗೆ ಮಹಿಳೆಯರು ಅವ್ರ ಗಂಡದರ ಹತ್ರ ಏನು ಕೇಳೋ ಅವಶ್ಯಕತೆನೇ ಇರೋದಿಲ್ಲ. ಸೊ ಸರ್ಕಾರನೇ ಎಲ್ಲ ಕೊಟ್ಬಿಟ್ರೆ ಆಯ್ತು ಅಂತ ಏನ್ ಮಾಡ್ತಾ ಇದ್ದಾರೆ, ವ್ಯಂಗ್ಯವಾಗಿ ಮಾತಾಡ್ತಿದ್ದಾರೆ ಅನ್ನೋ ಒಂದು ನ್ಯೂಸ್ ಹರಿದಾಡ್ತಾ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಹೇಳಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನೋಡೋಣ. ಯಾಕೆಂತ ಅಂದ್ರೆ ಬಾಗಿನ ರೂಪದಲ್ಲಿ ಕೊಟ್ಟರು ಕೊಡ್ಬೋದು, ಕೊಡದನು ಕೂಡ ಇರ್ಬೋದು. ಸೊ ಇವಾಗ ಏನಂತ ಅಂದ್ರೆ ಕೆಲವೊಬ್ರಿಗೆ ಅನ್ಸಿರೋದೇನು, ಈ ಸೀರೆನೂ ಬೇಡ ಏನು ಬೇಡ ಅಂತಂದ್ರೆ ಗೌರ್ಮೆಂಟ್ ಇಂದ ಕೊಡೋ ಸೀರೆ ರೇಷ್ಮೆ ಸೀರೆ ಕೊಡ್ತಾರಾ ಅಥವಾ ಏನಾದ್ರು ಮೈಸೂರು ಸಿಲ್ಕ್ ಸ್ಯಾರಿ ಕೊಡ್ತಾರಾ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲ. ಸೊ ಸೀರೆಗಳು ಏನೋ ಕೊಡ್ತಾರೆ ಅನ್ನೋದೊಂದು ಬಿಟ್ರೆ ಅವೇನು ಅಷ್ಟೊಂದು ಏನ್ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಹೇಳ್ತಿರುವಂತದ್ದು, ಅವ್ರು ಕೊಡ್ಲಿ ಬಿಡ್ಲಿ, ಅಫಿಷಿಯಲ್ ಆಗಿ ಏನಾದ್ರು ಅನೌನ್ಸ್ಮೆಂಟ್ ಆಯ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ಮಾಹಿತಿ ಹರಿದಾಡ್ತಾ ಇದೆ ಅಷ್ಟೇ ಎಲ್ಲಾ ನ್ಯೂಸ್ ಚಾನಲ್ಗಳಲ್ವಾ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನ ನೆಕ್ಸ್ಟ್ ಇಂದಿರಾ ಕಿಟ್ ಬಗ್ಗೆ ಕೆಲವೊಬ್ರು ವಿಚಾರಿಸ್ತಾ ಇದ್ರಿ. ಸೊ ಈ ತಿಂಗಳು ಕೂಡ ಇಂದಿರಾ ಕಿಟ್ ವಿತರಣೆ ಆಗಲಿಲ್ಲ. ಸೊ ಹಾಗಿದ್ರೆ ಯಾವಾಗಿಂದ ಕೊಡ್ತಾರೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಬಜೆಟ್ ಮಂಡನೆಯಲ್ಲಿ ಏನ್ ಮಾಡಿದ್ರು, ಸಿದ್ದರಾಮಯ್ಯ ಸರ್ ಅವರು ಅನ್ನಭಾಗ್ಯಕ್ಕೆ ಅಂತಾನೆ ಒಂದು 5,000 ಕೋಟಿ ಹಣವನ್ನ ಏನ್ ಮಾಡಿದ್ದಾರೆ, ಎತ್ತಿಟ್ಟಿದ್ದಾರೆ. ಏನಕ್ಕೆ ಅಂತ ಅಂದ್ರೆ ಇಂದಿರಾ ಕಿಟ್ ಅನ್ನು ವಿತರಣೆ ಮಾಡೋದಕ್ಕೋಸ್ಕರನೇ ಆ ರೀತಿಯಾಗಿ ಹಣವನ್ನ ಅವರು ಎತ್ತಿಟ್ಟಿರೋದು. ಇವಾಗ ನೋಡಿದ್ರೆ ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೇಂದ್ರದ 5 kg ಅಕ್ಕಿ ಜೊತೆಗೆ ನಾವು ಇಂದಿರಾ ಕಿಟ್ ಅನ್ನ ಕೊಟ್ಬಿಡ್ತೀವಿ ನಾವು ಸ್ಟೇಟ್ ಅವರು ಅಂತ ಹೇಳಿದ್ದಾರೆ. ಸೊ ಇದನ್ನ ಯಾವಾಗಿಂದ ವಿತರಣೆ ಮಾಡ್ತಾರೆ ಅಂತ ಅಂದ್ರೆ ಏಪ್ರಿಲ್ ತಿಂಗಳಿಂದ ಇಲ್ಲಿ ವಿತರಣೆ ಮಾಡ್ತೀವಿ ಅಂತ ಅವರು ಹೇಳಿದ್ರು. ಯಾಕೆಂತಂದ್ರೆ ನಮ್ಮ ಆಹಾರ ಸಚಿವರು ಹೇಳಿದ್ರು, ಸೊ ಏನಂದ್ರೆ ಟೆಂಡರ್ ಕರಿಬೇಕು, ಅತಿ ಕಡಿಮೆ ಬೆಲೆಗೆ ಯಾರು ಟೆಂಡರ್ ಅನ್ನ ಒಪ್ಕೊಳ್ತಾರೆ ಸೊ ಅವ್ರಿಗೆ ನಾವು ಕೊಟ್ಬಿಟ್ಟು ಇಲ್ಲಿ ಎಲ್ಲಾನು ಕೂಡ ಪ್ಯಾಕ್ ಮಾಡಿಸ್ಬೇಕು ಅಂತ. ಸೊ ಅದ್ರ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತ ಅನ್ಕೊಳ್ತೀನಿ. ಟೆಂಡರ್ ಆಲ್ರೆಡಿ ಆಯ್ತು ಅಂತಾನು ಕೂಡ ನ್ಯೂಸ್ ಗಳು ಬಂದಿತ್ತು. ಸೊ ಇವಾಗ ನೆಕ್ಸ್ಟ್ ಏಪ್ರಿಲ್ ಅಥವಾ ಮೇ, ಏಪ್ರಿಲ್ ಮಿಸ್ ಆಯ್ತು ಅಂತ ಅಂದ್ರೆ ಏನು ಮೇ ಇಂದ ವಿತರಣೆ ಮಾಡ್ತಾರೆ. ಆಲ್ಮೋಸ್ಟ್ ಏಪ್ರಿಲ್ಗೆ ಕೊಡ್ತೀವಿ ಅಂತ ಆಹಾರ ಸಚಿವರು ಹೇಳಿರುವಂತದ್ದು. ಸೊ ಹಾಗಾಗಿ ನಿಮಗೆ ಮುಂದಿನ ತಿಂಗಳಿಂದ ಇಲ್ಲಿ ಇಂದಿರಾ ಕಿಟ್ ಸಿಗುವಂತಹ ಸಾಧ್ಯತೆಗಳು ಇದೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ತೊಗರಿ ಬೇಳೆ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಉಪ್ಪು, ಅಡಿಗೆ ಎಣ್ಣೆ, ಹೆಸರು ಕಾಳು ಬದಲು ಮತ್ತೆ ತೊಗರಿ ಬೇಳೆನೆ ಹೆಚ್ಚಿಗೆ ಕೊಡ್ತೀವಿ ಅಂತ ನ್ಯೂಸ್ ನ ಹೇಳಿರುವಂತದ್ದು. ಸೊ ನೋಡೋಣ ಹೆಸರು ಕಾಳು ಕೊಡ್ತಾರಾ ಅಥವಾ ಏನಾದ್ರು ತೊಗರಿ ಬೇಳೆನೆ ಹೆಚ್ಚು ಕೊಡ್ತಾರಾ ಅಂತ. ಸೊ ಅದು ಎಷ್ಟು ಕೊಡ್ತಾರೆ ಅನ್ನೋದನ್ನ ಹಳೆ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಬಿಟ್ಟಿದ್ದೀನಿ. ಇವಾಗ ಏನಾದ್ರು ಹೊಸದಾಗಿ ಮಾಹಿತಿ ಬಂತು ಅಂತ ಅಂದ್ರೆ ನಿಮಗೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಎಲ್ಲದೂ ಕೂಡ 1 kg ಅಂತ ಹೇಳಿದ್ರು. ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಆಗುತ್ತೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ದಿನಗಳಲ್ಲಿ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ. ಸದ್ಯ ಇಂದಿರಾ ಕಿಟ್ ಅನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಲಿ ಅವರು, ಅವಾಗ ಇನ್ಫಾರ್ಮೇಶನ್ ಬರುತ್ತೆ, ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಸೊ ಇವಾಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಜಮಾ ಆಗಿದೆ. ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ, ಯಾರಿಗೆಲ್ಲ ಹಣ ಬಂದಿದೆ ಸೊ ಅಂತವ್ರು ಮಿಸ್ ಮಾಡದೆ ನಿಮ್ಮ ಜಿಲ್ಲೆ ಯಾವುದು, ಸೊ ಯಾವತ್ತು ನಿಮಗೆ ಹಣ ಬಂತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಎಲ್ಲಾ ಮಾಹಿತಿಗಳು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ ಬೈ.